ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಗೆ ಗೀ ರೈಸ್ ಮಾಡ್ತಾ ಇದ್ದೀನಿ. ಇದು ಒಂದ್ 5 ನಿಮಿಷದಲ್ಲಿ ಮಾಡ್ಕೋಬಹುದು ಕಣ್ರಿ. ಬನ್ನಿ ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳನ್ನು ನೋಡೋಣ. ನೋಡ್ರಿ, ಒಂದ್ 5 ಲವಂಗ, ಒಂದ್ 5 ಮೆಣಸು, ಚಕ್ಕೆ ತಗೊಂಡಿದ್ದೀನಿ. ಒಂದ್ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತೆ ಒಂದ್ ಹಸಿಮೆಣಸಿನಕಾಯಿ ಒಂದ್ 6 ಕಟ್ ಮಾಡ್ಕೊಂಡಿದ್ದೀನಿ, 2 ಪಲ್ಲವ್ ಎಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಒಂದ್ 4 ಸ್ಪೂನ್ ತುಪ್ಪ ತಗೊಂಡಿದ್ದೀನಿ ಕಣ್ರಿ. ಬನ್ನಿ, ನಾನು ಆಲ್ರೆಡಿ ಕುಕ್ಕರ್ ಇಟ್ಟಿದ್ದೀನಿ. 4 ಸ್ಪೂನ್ ತುಪ್ಪ ಹಾಕೊಳ್ಳೋಣ. ನೆಕ್ಸ್ಟ್ ಚಕ್ಕೆ, ಲವಂಗ, ಮೆಣಸಿನ ಕಾಳು ಹಾಕೊಳ್ಳೋಣ್ರಿ. ಎಲ್ಲ ಒಂದ್ 5 ತಗೊಂಡಿದ್ದೀನಿ ಕಣ್ರಿ, ಸ್ವಲ್ಪ ಸ್ವಲ್ಪ. ನೋಡಿ, ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಪಲ್ಲವ್ ಎಲೆ ಹಾಕೊಳ್ಳೋಣ್ರಿ. ನೋಡ್ರಿ, ಇದು ಫ್ಲೇವರಿಗೋಸ್ಕರ ನಾವು ಪಲಾವ್ ಎಲೆ ಹಾಕೊಳ್ತಾ ಇದೀವಿ. ಇದು ಹಾಕೋದ್ರಿಂದ ತುಂಬಾನೇ ರೈಸ್ ಘಮ ಘಮ ಅಂತ ಇರುತ್ತೆ ಕಣ್ರಿ, ತುಂಬಾನೇ ಚೆನ್ನಾಗಿರುತ್ತೆ. ಇದು ಬೆಳಗಿನ ಬ್ರೇಕ್ಫಾಸ್ಟ್ ಒಂದ್ 5 ನಿಮಿಷದಲ್ಲಿ ಮಾಡ್ಕೋಬಹುದು ಕಣ್ರಿ. ನೋಡ್ರಿ, ಹಸಿಮೆಣಸಿನಕಾಯಿ ಹಾಕ್ತಾ ಇದೀನಿ, ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಇದು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ತುಂಬಾನೇ ಚೆನ್ನಾಗಿರುತ್ತೆ ಕಣ್ರಿ, ಮಕ್ಕಳು ತುಂಬಾನೇ ಇಷ್ಟ ಪಡ್ತಾರೆ. ನೋಡಿ, ಈರುಳ್ಳಿನ ಹಾಕೊಳ್ಳೋಣ. ನೋಡ್ರಿ, ಈರುಳ್ಳಿ ನಿಮಗೆ ಬೇಕು ಅಂದ್ರೆ ಹಾಕಡ್ರಿ, ಬೇಡ ಅಂದ್ರೆ ಸ್ಕಿಪ್ ಮಾಡಿ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ನೋಡ್ರಿ, ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಗೋಡಂಬಿನ ಹಾಕೋಬಹುದು. ನೋಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ನೋಡ್ರಿ, ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದ್ 5 ನಿಮಿಷದಲ್ಲೇ ರೆಡಿ ಆಗುತ್ತೆ ಕಣ್ರಿ. ಮಕ್ಕಳು ಲಂಚ್ ಬಾಕ್ಸಿಗೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನೋಡ್ರಿ, ಒಂದ್ 4 ಗ್ಲಾಸ್ ನೀರ್ ಹಾಕೊಳ್ತಾ ಇದೀನಿ. ಯಾಕಂದ್ರೆ ನಾನು ಇಲ್ಲಿ 2 ಲೋಟದಷ್ಟು ನಾನು ಅಕ್ಕಿ ತಗೊಂಡಿದ್ದೀನಿ, ಬಾಸುಮತಿ. ಹಾಗಾಗಿ ನಾನು 4 ಲೋಟ ಮಾತ್ರ ನೀರ್ ತಗೊಂಡಿದ್ದೀನಿ. ನಾವು ಯಾವ ಅಳತೆಯಲ್ಲಿ ನಾವು ಅಕ್ಕಿ ತಗೊಂಡಿರ್ತೀವೋ ಅದೇ ಅಳತೆಯಲ್ಲೇ ನಾವು ನೀರ್ ಹಾಕೋಬೇಕಾಗುತ್ತೆ. 1 ಕಪ್ಪಿಗೆ 2 ಲೋಟ ಕಣ್ರಿ. 2 ಕಪ್ಪಿಗೆ 4 ಲೋಟ ನೀರ್ ಹಾಕೋಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಇದು ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ರಿ ಕೊತ್ತಂಬರಿ ಸೊಪ್ಪನ್ನ. ಗೀ ರೈಸಿಗೆ ಹಾಕಲ್ಲ ಕೊತ್ತಂಬರಿ ಸೊಪ್ಪು, ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ನೋಡ್ರಿ, ಬಾಸುಮತಿ ಅಕ್ಕಿನ ಒಂದ್ 2 ಸಲ ಚೆನ್ನಾಗಿ ತೊಳ್ಕೊಳನ್ರಿ. ತೊಳ್ದ್ಬಿಟ್ಟು ನೋಡ್ರಿ, ಕುಕ್ಕರ್ ಅಲ್ಲಿ ಹಾಕೊಳ್ಳೋಣ್ರಿ. ನೀರ್ ಈಗ ಆಲ್ರೆಡಿ ಒಂದ್ 2 ಲೋಟ ಅಕ್ಕಿಗೆ ನಾನು 4 ಲೋಟ ನೀರ್ ಹಾಕಿದ್ದೀನಿ. ಅಷ್ಟೇ ಸಾಕು ಕಣ್ರಿ, ಕರೆಕ್ಟ್ ಆಗುತ್ತೆ ಇದು. ನೋಡ್ರಿ, ಕುಕ್ಕರ್ ಮುಚ್ಚಳಿಕೆ ಮುಚ್ಚಿಬಿಟ್ಟು ನಾವು 1 ವಿಸಲ್ ಮಾತ್ರ ಕೂಗಿಸ್ಕೋಬೇಕಾಗುತ್ತೆ. ಒಂದೇ ವಿಸಲ್ ಸಾಕು, ಜಾಸ್ತಿ ಬೇಡ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ರೆಸಿಪಿ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡಿ. ನೆಕ್ಸ್ಟ್ ಕುಕ್ಕರ್ ಮುಚ್ಚಳಿಕೆ ತೆಗೆದ್ಬಿಟ್ಟು ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿದೆ ಗೀ ರೈಸು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ, ಕಲಿಸ್ಕೊಳ್ಳೋಣ್ರಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ, ತುಂಬಾ ಒಂಥರ ಘಮ ಘಮ ಅಂತ ಇರ್ತಕ್ಕಂಥ ಇದು ಗೀ ರೈಸ್ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ನೋಡ್ರಿ, ಇದನ್ನ ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ್ರಿ. ನೋಡ್ರಿ, ಬಿಸಿ ಬಿಸಿ ಆಗಿದೆ. ಹೀಗೆ ನಮ್ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ರೆಸಿಪಿ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್.